ಯಾವುದು ಈ ಕ್ಷೇತ್ರದವ್ರನ್ನ MLA ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾವು ಕೇಳೇ ಕೊಡೋದು. ನಾನಿಲ್ಲಿ ಬಂದವ್ರಿಗೆ ಯಾರಿಗೂ ಕೊಡಲ್ಲ. ಹಂಗಾಗಿ ಬಹಳ ಜನ ನಮ್ಮಲ್ಲಿ ಕ್ಯೂ ನಿಂತಿರ್ತಾರೆ. ಎಲ್ಲಾದ್ರೂ ಪೋಸ್ಟ್ ಬೇಕು ಅಂದ್ರೆ 100% ನಮ್ಮ ಹತ್ರ ಬರ್ತಾರೆ. ಸರ್ ನಿಮ್ ಬೇರೆ ವಿಭಾಗದಲ್ಲಿ ಇರೋರು ಕೂಡ ಸರ್ ನಿಮ್ ಜೊತೆಲಿ ಇರಬೇಕು ಅಂತ ಇಲ್ಲೇ ಒಬ್ರು ಬಂದಿದ್ದಾರೆ ನೋಡಿ, ಬಾಗಲಕೋಟೆಯಿಂದ ಬಂದವ್ರೆ. ಸರ್ ನಿಮ್ ವಿಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅಂತ. ಆದ್ರೂ ಕೂಡ ನಂಜಯ ಮಠ ಹತ್ರ ಲೆಟರ್ ತಗೊಂಡು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಅಂತ ಹೇಳ್ತೀನಿ. ಹಂಗಾಗಿ ಯಾರಿಗೂ ಬಂದವ್ರಿಗೆ ಕೊಡಲ್ಲ. ಆರೋಗ್ಯ ಹೇಳ್ತಾ ಇರ್ತಾನೆ ಗ್ಯಾರಂಟಿ ಯೋಜನೆ ಎಲ್ಲ ನಾವು ಕೆಲಸ ಮಾಡಿದ್ರ ಪುಟ್ಟೇಗೌಡರು ಇದ್ರಾಗೂ ಸೇರಿದ್ರ ಅಂದ್ರಿ ಮನೆ ಪುಟ್ಟಸ್ವಾಮಿ ಹೇಳಿದ್ರೆ ಪುಟ್ಟೇಗೌಡರು ಅಂತಾರಿ ಇದ್ರಾಗೂ ಸೇರಿದ್ರ ಅವರು ಕೆಲಸ ಮಾತ್ರ ನಾವು ಮಾಡುದ್ರಿ ಇಲ್ಲಿ ನೋಡಿ ಅವ್ರ ಪೋಸ್ಟ್ ಗಾಡಿ ಕೊಟ್ಟು ಬಿಟ್ರಿ ಸುಮ್ ಕೊಡ್ತಾರ ಅವ್ರ ಆಫೀಸ್ನಾಗ. ಅದ್ರ ಬಗ್ಗೆ ಪ್ರಚಾರ ಮಾಡೋರು ನಾವರಿ ಕಾರ್ಮಿಕ ಸೇರಿದವ್ರೆ ಮಾಡೋದು. ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ತಗೊಂಡವರೆಲ್ಲ ಕೆಲಸ ಮಾಡ್ತಾರೆ ಅಂತಲ್ಲ. ಕಾಂಗ್ರೆಸ್ ಪಕ್ಷದ ಮೇಲ್ಮಟ್ಟದಲ್ಲಿ KPCC ಆಗ್ಬೋದು, ಇನ್ನೊಂದು ನಮ್ಮಲ್ಲಿ ಬೇರೆ ಘಟಕಗಳಲ್ಲಿ ಪದಾಧಿಕಾರಿಗಳಾಗಿರೋರೆಲ್ಲ ಕೆಲಸ ಮಾಡ್ತಾರೆ ಅಂತಲ್ಲ. ನಿಮಗೆ ಅವಕಾಶ ಅಲ್ಲಿ ಸಿಗದೇ ಇದ್ದಾಗ ನೀವೇನೇ ಇಲ್ಲಿ ಹುಟ್ಟಾಕಿ ಆದೇಶಗಳನ್ನ ಕೊಟ್ಟಿರ್ತೀರಲ್ಲ, ಇವರೇ ನಮಗೆ ಕೊನೆಯಲ್ಲಿ ಉಳ್ಕೊಳೋದು. ಏನೋ ಈ ಆರಾಧ್ಯ ಅಂತ ಹೇಳಿದ್ರಿ, ಆರಾಧ್ಯರು ಅವಾಗಂದ್ರೆ ಒಂದು 10,000 20,000 ಆರ್ಡರ್ ಕಾಪಿ ಕೊಟ್ಟಿರ್ಬೋದು, ತಪ್ಪಲ್ಲ. ಆ 10,000 20,000 ಕೊಟ್ಟಿರ್ತಕ್ಕಂಥ ಕಾಪಿ ಆರ್ಡರ್ ಕಾಪಿಗಳಲ್ಲಿ ಸಕ್ರಿಯವಾಗಿ ಒಂದು 100 ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ, ಇನ್ನು 900 ಜನ ಇಲ್ಲ. ಬೇಡ, ಆ 100 ಜನ ಸಕ್ರಿಯ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದಕ್ಕೆ ಜೊತೆಯಲ್ಲಿರ್ತಾರೆ. ಆ ರೀತಿ ನೀವು ನೋಡ್ದೇನೆ ಆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಮಾಡಿ ಅದರಲ್ಲಿ 8 ಜನ ಉಳ್ಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಲ್ವಾ? ಈಗ ಅನೇಕ ಸರಿ ಹೇಳ್ತಾ ಇರ್ತೀನಿ, ಇಡೀ ರಾಜ್ಯದಲ್ಲಿ ನಮ್ಮ KPCC ಪ್ರಕಾರ 40 ಜಿಲ್ಲೆ ಇದೆ. 40 ಜಿಲ್ಲೆಯಲ್ಲೂ ಕೂಡ ಅಧ್ಯಕ್ಷರನ್ನ ಪ್ರತಿ ಒಂದು ವಾರಕ್ಕೊಂದ್ಸಲ ನಾನು ಅವ್ರನ್ನ ಟಚ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಆಕ್ಟಿವ್ ಮಾಡ್ತಾ ಇರ್ತೀನಿ. ಸ್ಟೇಟ್ ಪ್ರೆಸಿಡೆಂಟ್ ಆಕ್ಟಿವ್ ಆಗಿದ್ರೆ ಆಟೋಮೆಟಿಕ್ ಜಿಲ್ಲೆನೂ ಕೂಡ ಆಕ್ಟಿವ್ ಆಗಿರ್ತದೆ. ಒಂದು 3-4 ಜಿಲ್ಲೆ ಸ್ವಲ್ಪ ಇನ್ಆಕ್ಟಿವ್ ಆಗಿದೆ, ಹೇಳಿದ್ದೀನಿ ಅಮ್ಮನಿಗೆ, ನೋಡಮ್ಮ ಅದನ್ನು ತಗೋ ಇನ್ಫಾರ್ಮೇಶನ್ ಸಾಧ್ಯ ಹೋದ್ರೆ ತೆಗೆದಾಕೋಣ ಅಂತ. ಇವರೆಲ್ಲರ ಸಹಕಾರದಿಂದಂತೂ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ಉಪಾಧ್ಯಕ್ಷರು ಆಕ್ಚುಲಿ ಕಾರ್ಮಿಕ ವಿಭಾಗ ಸರ್ ಎಲ್ಲ ಜಿಲ್ಲೆಯಲ್ಲಿ, ಆಮೇಲೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನೋಡಿ, ನಮ್ಮ ಸಂತೋಷ್ ಲಾಡು ಎಲ್ಲಾ ಜಿಲ್ಲೆಗೂ ವಿಸಿಟ್ ಮಾಡ್ತಾರೆ. ನನ್ನೆ ಹಾಸನಾಗೂ ವಿಸಿಟ್ ಮಾಡಿದ್ದಾರೆ. ಇಡೀ ಕಾಂಗ್ರೆಸ್ ನಲ್ಲಿ ಹಾಸನದಲ್ಲಿ ನಮ್ಮೆಲ್ಲ ಲೇಬರ್ಸ್ ಎಲ್ಲರಿ, ನಮ್ಮ ವಿಜಯ್ ಅಂತ ಹಳೆ ಅಧ್ಯಕ್ಷರು, ಹೊಸ ಅಧ್ಯಕ್ಷರು ಹೇಮಂತ್ ಅಂತೇಳಿ ಇವರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಎಲ್ಲಾ ಜಿಲ್ಲೆಯಲ್ಲೂ ಮೊನ್ನೆ ಕೊಪ್ಪಳಕ್ಕೆ ಹೋಗಿದ್ದಾರೆ, ಮಡಿಕೇರಿಗೆ ಹೋಗಿದ್ದಾರೆ, ಚಾಮರಾಜನಗರ ಹೋಗಿದ್ದಾರೆ. ಎಲ್ಲೆಲ್ಲಿ ಹೋಯ್ತಾರೆ ಅಲ್ಲೆಲ್ಲ ನಮ್ಮ ಕಾರ್ಮಿಕ ವಿಭಾಗದವ್ರನ್ನ ಅವ್ರನ್ನ ಸ್ವಾಗತ ಮಾಡ್ತಾರೆ, ಪಾರ್ಟಿ ಒಳಗಡೆ ಇನ್ವಾಲ್ವ್ ಮಾಡಿಸಿದ್ದಾರೆ. ಸದ್ಯವಾಗಿ ನಾವಂತೂ ಆಕ್ಟಿವ್ ಆಗಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ಬಳಸ್ಕೋದಿರೋ ಗೊತ್ತಿಲ್ಲ ನಮಗೆ. ಆಮೇಲೆ ಗ್ಯಾರಂಟಿಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಗ್ಯಾರಂಟಿ ಕಮಿಟಿಗಳಲ್ಲೂ ಕೂಡ ಅನೇಕ ಜಿಲ್ಲೆ ಒಳಗಡೆ ನಮ್ಮವ್ರನ್ನ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಒಂದಷ್ಟು ಸ್ಟೇಟ್ ಕಮಿಟಿಲೂ ಹಾಕಿದ್ರೆ ನಮ್ಗೆ ಇನ್ನಷ್ಟು ಹುಮ್ಮಸ್ ಬರ್ತದೆ. ನನ್ನ ಜೊತೆಗೂಡಿ ಪಾಪ ದುಡಿತಿದ್ದಾರೆ ಇವರೆಲ್ಲ. ನೋಡಿ, ಒಬ್ಬರು ಚಂದ್ರಶೇಖರ್ ಅಂತ ಹೇಳಿ ಹುಷಾರಿಲ್ಲ, ಅವ್ರಿಗೆ ಬರಬೇಡ್ರಿ ಪರವಾಗಿಲ್ಲ ಆದ್ರೂ ಕೂಡ ಇಲ್ಲ ಸರ್ ನಾನು ಮೀಟಿಂಗ್ ಬರಲೇಬೇಕು ಅಂತ ವಿಜಯನ ಬರ್ತಾವ ಮೇಲೆ ಇವಾಗ ಡಿಸ್ಚಾರ್ಜ್ ಆಯ್ತು ಸರ್. ಈಗ ಹಿಮಾಂಶಿ ಅವರು ತಿಂಗಳು ಮಟ್ಟಿಗೆ ಇದ್ದೆ ಅಡ್ಮಿಷನ್ ಆಗಿ ನಾನೇ ವಾಲಂಟಿಯರ್ ಹೇಳಿದ್ದೆ, ಬೇರೆ ಬರಬೇಡಿ, ಏನು ತೊಂದರೆ ಇಲ್ಲ, ನೆಕ್ಸ್ಟ್ ಮೀಟಿಂಗ್ ಬರ್ರಿ. ಹಂಗೆ ಸ್ವಲ್ಪ ಮಟ್ಟಿಗೆ ನಾನು ನಮ್ಮ ವಿಭಾಗವನ್ನು ಜೀವಂತವಾಗಿ ಇಡ್ತಾ ಇದ್ದೀನಿ. ಅದಕ್ಕೆ ಈ ಪಕ್ಷ ಹೆಂಗ್ ಬಳಸ್ಕೋದ ಗೊತ್ತಿಲ್ಲ. ಅದೇ ನೀವು ಬರಕ್ ಮೊದಲೇ ಹೇಳ್ತಾ ಇದ್ದೆ, ಎಲ್ಲಾ ಸ್ಕೀಮ್ಗಳನ್ನು ನೀವು ಕೊಡಿಸಿ ಮತ್ತೊಂದು ಪಾಂಪ್ಲೆಟ್ಸ್ ಮಾಡಿ ನಿಮ್ಮ ಫೋಟೋ ಸಮೇತ ಪ್ರೋಟೋಕಾಲ್ ಸಮೇತ ಎಲ್ಲ ಪ್ರಚಾರ ತಗೊಳ್ಳಿ. ಜಿಲ್ಲೆ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಅಟ್ಲೀಸ್ಟ್ ನಮ್ಮ ಲೇಬರ್ಸ್ ಅಲ್ಲಿ ಮಾತ್ರ ಈ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದೆಯಲ್ಲ, ಅದರಿಂದ ಸುಮಾರು 18 ಸ್ಕೀಮ್ ಇದೆ. ಮಗು ಹುಟ್ಟುತ್ತಿಂದ ಸಾಯೋವರೆಗೂ ಕೂಡ ಎಲ್ಲ ಸ್ಕೀಮ್ಗಳು ಇದೆ. ಅದನ್ನ ಕೊಡಿಸ್ಲಿಕ್ಕೆ ಬೇರೆ ಯಾವ ವಿಭಾಗದಲ್ಲೂ ಅವಕಾಶ ಇಲ್ಲ. ನಿಮ್ಮ ಯೂತ್ ಕಾಂಗ್ರೆಸ್ ಅಲ್ಲಿ ಮೆಂಬರ್ ಮಾಡ್ತೀರಿ, ಮಹಿಳಾ ಕಾಂಗ್ರೆಸ್ ಅಲ್ಲಿ ಮೆಂಬರ್ ಮಾಡ್ತೀರಿ, ನಿಮ್ಮ NSP ನಲ್ಲಿ ಏನೋ ಮಾಡ್ತೀರಿ, ಸೇವಾದಳದಲ್ಲಿ ಏನೋ ಮಾಡ್ತೀರಿ. ನಮ್ಮ ಕಾರ್ಮಿಕ ವಿಭಾಗದಲ್ಲಿ ಕನಿಷ್ಠ ಒಂದು 20 ಸ್ಕೀಮ್ಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಕೊಡಿಸಿ ಲೀಡ್ ಆಗಿ ಪಂಚಾಯತಿಗೆ, ಜಡ್ಪಿಗೆ
ಆಮೇಲೆ ನಿಮ್ಮ ತಾಲೂಕ್ ಪಂಚಾಯತಿ ನಿಂತ್ಕೊಳ್ಳಿ, ಚುನಾವಣೆ ಫೇಸ್ ಮಾಡಿ ಮೇಲ್ ಬನ್ನಿ ಎಲ್ಲ ಹೇಳಿ. ಯಾರು ಕೂಡ ಸುಮ್ಮನೆ ಬಂದು ರಾಜಕಾರಣ ಅಂದ್ರೆ ನಾನು ಕರೆಯೋ ಮೀಟಿಂಗ್ ಬಂದು ನೀವು ಕಾರ್ಡ್ ಹಾಕೊಂಡು IT BT ಟೈಪ್ ಹೋಗಕ್ಕಲ್ಲ. ಆಮೇಲೆ ಯಾರ್ಯಾರು ಐಡೆಂಟಿ ಕಾರ್ಡ್ ಎಕ್ಸ್ಪೈರ್ ಆಗಿದೆ ಬಟ್ ಯಾರು ಹಾಕೊಂಡಿಲ್ಲ, ಯಾಕೆ ಹಾಕಿಲ್ಲ ಅಂತ ನೀವು ಹೇಳ್ಬೇಕಾಗ್ತದೆ. ID ಕಾರ್ಡ್ನ ಕಂಪಲ್ಸರಿ ನೀವು ಹಾಕ್ಬೇಕು. ಅನೇಕ ಸಭೆಗಳು ಸರ್ 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 ಅಣ್ಣ ಅಡ್ಡ ಬರ್ಬೇಡ್ರಿ ಅಣ್ಣ ಸರ್ ಸರ್ ಪುಟ್ಟಸ್ವಾಮಿ ಸರ್ 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 ಈ ಕಡೆ ಸರ್ ಮೇಡಮ್ ಅಣ್ಣ 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 ಸ್ವಲ್ಪ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಅಡ್ಡ ಬರ್ಬೇಡ್ರಿ ಸರ್ 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 ಓಕೆ ಸರ್ ಸರ್ ಈ ಕಡೆ ಸರ್ ಸರ್ ಈ ಕಡೆ ಸರ್ 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 ಈ ಕಡೆ ಸರ್ ಇಲ್ಲ ನಾನು ಸೀನಿಯರ್ ಸೆಕೆಂಡ್ ನೇಮ್ ಥರ್ಡ್ ವಿಜಯ್. ಹೆಸರು ಮತ್ತು ಮಾತು ಮೇಲ್ಗಡೆ ಇದೆ ಡೀಟೇಲ್ ಆಯ್ತಾ. ಈ ಥರ ರೌಂಡ್ ಸೀಲ್ ಮಾಡಿ ಆಮೇಲೆ ಈ ಕಡೆ ರೌಂಡ್ ಸೀಲ್ ಹಾಕಿ ಸ್ವಲ್ಪ ಹಿಂದೆ ಬರಕ್ಕೆ ಸರ್, ಸ್ವಲ್ಪ ಹಿಂದೆ ಬನ್ನಿ. ಅದೆಲ್ಲ ಆಮೇಲೆ ಕೊಡಿ ತೊಗೊಳಪ್ಪ. ಅಧ್ಯಕ್ಷ ಸ್ವಲ್ಪ ಮುಂದಕ್ಕೆ ಬನ್ನಿ. ಈ ಕಡೆ ಬನ್ನಿ, ಮುಂದಕ್ಕೆ ಬನ್ನಿ. ಸರ್ ಒಬ್ಬರು ಕಿಟ್ಕೊಳ್ಳಿ.